ಇನ್ನು ಮಂಡ್ಯದಲ್ಲಿ ಸುಮಲತಾ ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಸ್ವಾಭಿಮಾನ ಸಮ್ಮಿಲನ ಅನ್ನೋ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. ಸುಮಲತಾ ಪರವಾಗಿ ಅನೇಕರು ಮತಬೇಟೆಗೆ ಇಳಿದಿದ್ದಾರೆ. ಪ್ರಮುಖವಾಗಿ ಸ್ಟಾರ್ಗಳಾಗಿರುವಂತಹ ಯಶ್ ಹಾಗೂ ದರ್ಶನ್ ಈ ಸಮಾವೇಶದಲ್ಲಿ ಕಾಣಿಸಿಕೊಂಡಿದ್ದಾರೆ. ಭರ್ಜರಿ ರೋಡ್ ಶೋ ನಡೆಸೋ ಮುಖಾಂತರ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು. ಈಗ ಸಮಾವೇಶ ಕೂಡ ನಡೀತಾ ಇದೆ. ಸಮಾವೇಶದಲ್ಲಿ ಸಾಕಷ್ಟು ಮಂದಿ ನೆರೆದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅನೇಕರು ಸುಮಲತಾ ಪರವಾಗಿ ನಿಂತಿದ್ದಾರೆ. ಜೊತೆಗೆ ಜೋಡೆತ್ತುಗಳ ಬಲ ಕೂಡ ಇದೆ. ಅನೇಕ ಮಂದಿ ಒಂದು ಪ್ರಚಾರದಲ್ಲಿ ಭಾಗಿಯಾಗಿದ್ರು ರ್ಯಾಲಿಯಲ್ಲಿ. ಈಗ ಸಮಾವೇಶದಲ್ಲಿ ಮಾತನಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರವನ್ನು ನಾವು ನೋಡ್ತಾ ಇದ್ದೀವಿ. ಯೋಚನೆ ಮಾಡಿ, ಕನಕನಮರಡಿ ಬಸ್ ದುರಂತದ್ದು ಮತ್ತೆ ನಂಜನಗೂಡ ಹತ್ರ ಬಸ್ ಬಿದ್ದಿದ್ದು ಎರಡು ವಿಷಯ ತಗೊಂಡು ಮಾತಾಡ್ತಾರೆ. ಕನಕನಮರಡಿ ಬಸ್ ಬಿದ್ದಿದ್ದಾಗ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಎಲ್ಲೋಗಿದ್ರು ಅಂತ ಕೇಳ್ತಾರೆ. ಇವ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿನ್ನ ಜವಾಬ್ದಾರಿ ಇತ್ತು. 30 ಜನ ಈ ರಾಜ್ಯದ ಜನ ಸತ್ತೋಗಿದ್ರು. ನೀನು ಬರಲೇಬೇಕಾಗಿತ್ತು. ಅದು ನಿನ್ನ ಜವಾಬ್ದಾರಿ. ನೀನ್ ಅದನ್ನ ಏನೋ ನನ್ನ ಜಿಲ್ಲೆಗೆ ಸಹಾಯ ಮಾಡಿದೆ ಅಂತ ಹೇಳಕ್ ಹೋಗ್ಬೇಡ. ಆದ್ರೆ ಅದೇ ಅವತ್ತು ಶ್ರೀಮತಿ ಸುಮಲತಾ ಅಂಬರೀಶ್ ಯಾವ ಪರಿಸ್ಥಿತಿಯಲ್ಲಿದ್ರು ಅನ್ನೋದು ನೀವು ಯೋಚನೆ ಮಾಡಿ. ಸಾಯಂಕಾಲ 4:30 ಶ್ರೀ ಅಂಬರೀಶ್ ಅವರು ಒಂದು ಇಂಟರ್ವ್ಯೂನಲ್ಲಿ ಯಾವುದೋ ಮಾಧ್ಯಮಕ್ಕೆ ಹೇಳಿಕೆ ಕೊಡ್ತಾರೆ. ಅವ್ರು ಫೋನ್ ತಗೊಂಡು ಕೇಳಿದಾಗ, ಇಲ್ಲ ಕನಕನಮರಡಿಯಲ್ಲಿ ಹೀಗೆ ಸಾಯ್ಬಾರ್ದಾಗಿತ್ತು, ನನಗೆ ತುಂಬಾ ಹೊಟ್ಟೆ ಉರಿತಾ ಇದೆ ಅಂತ ಬಹಳ ಹೊಟ್ಟೆ ಉರ್ಕೊಂಡು ಕೆಮ್ತಾ ಮಾತಾಡ್ತಾರೆ. ಈಗಲೂ ನನ್ನ ಕಿವಿ ಕಟ್ಟಂಗಿದೆ. ಅಕಸ್ಮಾತ್ ಟಿವಿ ನೋಡ್ತಿದ್ದೆ, ನೋಡಿದೆ. 9:30 ಅಂಬರೀಶ್ ಅವರೇ ಸತ್ತೋಗ್ತಾರೆ. ಅವತ್ತೇ 9:30 ಅಂಬರೀಶ್ ಅವರು ಸತ್ತೋಗ್ತಾರೆ. ಎಷ್ಟು ಮಟ್ಟಿಗೆ ನ್ಯಾಯ ಆಯ್ತು? ನಿಮ್ಮ ಜವಾಬ್ದಾರಿನ ನೀವು ನಿಭಾಯಿಸಬೇಕೇ ಹೊರತು ಅದರಲ್ಲಿ ನೀವು ಹತ್ಕೊಂಡುರಿಯೋ ಮನೆಯಲ್ಲಿ ಗಳ ಹಿರಿಯೋ ಕೆಲಸ ಮಾಡಕ್ ಹೋಗಿ. ನನ್ನ ಜಿಲ್ಲೆಯ ರೈತರು ಸಾಯ್ಲಿ ಅಂತ ಕಾಯ್ತೀರಾ ನೀವು? ನನ್ನ ಜಿಲ್ಲೆಯ ರೈತರು ಸತ್ತಾಗ 50,000 ದುಡ್ಡು ಕೊಟ್ಬಿಟ್ಟು ನೀವು ಪ್ರತಿ ಸಾರಿನೂ ನಾನು ಹೋಗಿ ಆ ವಿಧವೆ ಕಣ್ಣೋರಿಸ್ತೆ. ಯಾಕಪ್ಪ ನನ್ನ ಜಿಲ್ಲೆನೆಲ್ಲ ಮುಂಡೇರ್ ಮಾಡಬೇಕು ಅಂತ ಮಾಡಿದ್ಯಾನಯ್ಯ? ಏನ್ ಮಾಡ್ಬೇಕು ಅಂತ ಮಾಡಿದ್ದೀರಿ? ತೀರಾ ಮಿತಿಮೀರಿ ಇನ್ನೊಂದು ಹೆಜ್ಜೆ ಮುಂದೋದ್ರೆ ಅದೆಷ್ಟು ಜನ ಕೊಟ್ಟಿದ್ದೀರಿ ಅಂತ ದಯವಿಟ್ಟು ನೀವೇನಾದ್ರೂ ಲೆಕ್ಕ ಬರೆದಿಟ್ಕೊಂಡಿದ್ರೆ ನಮಗ್ ಕೊಡಿ. ನಾನು ಚಂದ ಎತ್ತಾದ್ರೂ ಕೂಡ ನಿನ್ನ ಹಣ ನನಗೆ ವಾಪಸ್ ಕೊಟ್ಟು ನನ್ನ ಜಿಲ್ಲೆನ ಋಣಮುಕ್ತನಾಗಿ ಮಾಡ್ಕೊತೀನಿ. ನಿಮ್ಮನ್ನೆಲ್ಲ ಖರೀದಿ ಮಾಡ್ಬೋದು ಅಂತ ಮಾತಾಡ್ತಾರೆ. ಖರೀದಿ ಮಾಡ್ತಾರಂತೆ ನಿಮ್ಮನ್ನ. ಕಡೆ 3 ದಿನದಲ್ಲಿ ಆಟ ಆಡ್ತೀವಿ. ಏನು ಕಡೆ 3 ದಿನದಲ್ಲಿ ಮಣ್ಣಗಾಟಿ ಇವ್ರು ಆಟ ಆಡೋದು ನೀವು ಯೋಚನೆ ಮಾಡಿ. ಇಲ್ಲಿರೋರು ನಿಮ್ಗೆ ಓಟ್ 200 ರೂಪಾಯಿ ಹೆಂಗೆ ಅಂತ ಇಲ್ಲಿ ಕರ್ಕೊಂಡ್ಬಂದು ಜನ ಸೇರ್ಸಿರೋದಲ್ಲ. ವಾಲಂಟಿಯರ್ ಆಗಿ ಮಂಡ್ಯ ಸ್ವಾಭಿಮಾನಕ್ಕೆ, ಅಂಬರೀಶ್ ಮೇಲಿನ ಪ್ರೀತಿಗೆ, ಇಲ್ಲಿರುವಂತಹ ಎಲ್ಲ ಅದ್ಭುತವಾದಂತಹ ಮನುಷ್ಯರ ಮೇಲಿನ ಪ್ರೀತಿಗೆ ನೀವು ಸೇರಿರುವಂತವ್ರು. ಸೊ ನಿಮ್ಮಂತವರಿಗೆ ಬೆಲೆ ಕಟ್ಟೋದಕ್ಕೆ ಹೊರಡ್ತಾರೆ ಅನ್ನೋದಾದ್ರೆ ಅಂಥವ್ರುಗಳನ್ನ ನೀವು ಯಾವ ಶಾಸ್ತಿ ಮಾಡಬೇಕು ಅನ್ನುವಂಥದ್ದನ್ನ 18ನೇ ತಾರೀಕು ತೀರ್ಮಾನ ಮಾಡಿ. ಅವತ್ತೊಂದು ದಿವಸ ಶುರು ಮಾಡಿದ್ರಿ. ನನಗೆ ದರ್ಶನ್ ವೈಯಕ್ತಿಕವಾಗಿ ಪರಿಚಯ ಇಲ್ಲ. ದರ್ಶನ್ ಫಿಲ್ಮ್ ಸ್ಟಾರು. ಅದೇ ಶೈಲಿಲೇ ಕೇಳೋಣ ಅಂತ ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂಡೆ. ಅದ್ಯಾರದು ಚಾಲೆಂಜಿಂಗು ನಾನು ಅಂತಿದ್ದೆ. ಬಟ್ ಆಗ ಅನ್ನಕ್ಕೆ ಹೋಗುದಿಲ್ಲ. ಯಾಕೆಂದ್ರೆ ನಾನು ಅಷ್ಟೊಂದು ಅಜ್ಞ ಅಲ್ಲ, ದಡ್ಡ ಅಲ್ಲ. ನನಗೆ ಗೊತ್ತು ಯಾರ್ಯಾರು ಏನೇನು. ಚಾಲೆಂಜ್ ಒಂಟೆತ್ತು ಜೋಡೆತ್ತು ಅನ್ನೋ ಕತೆ ಮಾತಾಡಿಕೊಂಡು ಇಲ್ಲದೆ ಇದ್ದಿದ್ದನ್ನ ಸೃಷ್ಟಿ ಮಾಡ್ಕೊಂಡ್ರಿ ನೀವು. ಒಂದೇ ನಿಮಿಷ. ಒಂಟೆತ್ತು ಜೋಡೆತ್ತು ಕತೆ ಸೃಷ್ಟಿ ಮಾಡಿಕೊಂಡು ಇಲ್ಲದೆ ಇದ್ದಿದ್ದನ್ನೆಲ್ಲ ಮೈ ಮೇಲೆ ಹೇಳ್ಕೊಂಡ್ರಿ. ನೆನ್ನೆ ಹೋಗ್ಬಿಟ್ಟು ಅಟ್ಲೀಸ್ಟ್ ದರ್ಶನ್ಗೆ ಈಗಾಗಲೇ ಅನುಭವ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಪ್ರತಿಕ್ರಿಯೆ ಕೊಡ್ತಾರೇನೋ. ಯಶ್ಗಿನ್ನೂ ವಯಸ್ಸು ಒಂಚೂರು ಕಡಿಮೆ ಇರೋದ್ರಿಂದ ಯಶ್ ಆಗ್ಲೇ ಹೇಳಾಯ್ತು. ಅದು ಏನಂತ ಹೇಳ್ತೀರಿ ನೀವು? ನೀವು ಕಾರ್ಯಕರ್ತರುಗಳನ್ನ ಎತ್ತು ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದೀರಿ. ನನ್ನ ಮಂಡ್ಯ ಜಿಲ್ಲೆಯ ಜನರನ್ನ ಒಡೆಯೋ ಪ್ರಯತ್ನ ಮಾಡ್ತಾ ಇದ್ದೀರಿ. ನನ್ನ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತಂದು ನನ್ನ ಜಾತ್ಯತೀತ ಜನತಾದಳದ ಸಹೋದರರನ್ನ ನೀವು ಎತ್ತು ಕಟ್ಟೋ ಪ್ರಯತ್ನ ಮಾಡೋದಕ್ಕೆ ಕೊಟ್ಟಿದ್ದೀರಿ. ಅದು ಯಾರ ಮೇಲೆ? ಇನ್ನೊಬ್ಬ ರಾಕಿಬಾಯಿ ಅಂತ ಅನ್ನಿಸ್ಕೊತಾನೆ. ಆತನಿಗೆ ಅಂತ ಇರುವಂತದ್ದೇ ಒಂದು ಬಳಗ ಇರುವಂತವ್ರಿಗೆ ನೀವು ಹಿಂಗ್ ಗೋಳುಕೋತೀರಾ ಅನ್ನೋದಾದ್ರೆ ಇನ್ನು ಶ್ರೀಸಾಮಾನ್ಯನ ಬಿಡ್ತೀರಾ? ನೀವೇನಾದ್ರೂ ಬಿಡ್ತೀರಾ? ಶ್ರೀಸಾಮಾನ್ಯನ ಕಿತ್ತು ತಿಂದು ಬಿಡ್ತೀರಿ ನೀವು. ಕಡೆಯದಾಗಿ ಈ ಚುನಾವಣೆನ ಒಂದನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಇದನ್ನ ಗಮನದಲ್ಲಿಟ್ಕೊಂಡು ನಾನೀಗ ಮಾತು ಮುಗಿಸ್ತಾ ಇದ್ದೀನಿ. ಚಾಮುಂಡೇಶ್ವರಿ ಉಪಚುನಾವಣೆ 2006ರಲ್ಲಿ ಹೇಗೆ ನಡೀತೋ ಅದೇ ತರಹದ ಚುನಾವಣೆ ಈ ಚುನಾವಣೆ ನಡೀತಾ ಇದೆ. ಅವತ್ತು ಖಳನಾಯಕನ ಸ್ಥಾನದಲ್ಲಿ ನಿಂತಿದ್ದಂತ ವ್ಯಕ್ತಿನೇ ಆ ಚಿತ್ರದಲ್ಲಿ ಯಾರು ಖಳನಾಯಕನ ಪಾತ್ರ ಮಾಡಿದ್ರೋ ಅದೇ ಪಾತ್ರಧಾರಿಯೇ ಈ ಚಿತ್ರದಲ್ಲೂ ಖಳನಾಯಕ ಪಾತ್ರಧಾರಿ. ಆ ಚಿತ್ರದಲ್ಲಿ ಹೀರೋ ಇದ್ರು ಸಿದ್ದರಾಮಯ್ಯನವರು, ಈ ಚಿತ್ರದಲ್ಲಿ ಹೀರೋಯಿನ್ ಅದಾರ.
ಅದು ರೆಬೆಲ್ ಕ್ಯಾರೆಕ್ಟ್ರು, ಇದು ರೆಬೆಲ್ ಕ್ಯಾರೆಕ್ಟ್ರು, ಎರಡೂ ರೆಬೆಲ್ ಕ್ಯಾರೆಕ್ಟ್ರು. ಅವತ್ತಿಗೆ ಒಂದು ನೆನಪಿಟ್ಕೊಳ್ಳಿ ನನ್ನ ಬಂಧುಗಳೇ, ನನ್ನ ಅಣ್ಣ ತಮ್ಮಂದ್ರೆ, ಅವತ್ತಿಗೆ ಸಿದ್ದರಾಮಯ್ಯನವ್ರಿಗೆ ಬೆಂಗಾವಲಾಗಿ ನಿಲ್ಲೋದಕ್ಕೆ ಅಂಬರೀಷ್ ಅನ್ನುವಂತಹ ಒಂದು ಹೆಸರು ಸಿದ್ದರಾಮಯ್ಯನವ್ರ ಜೊತೆ ಇತ್ತು ಚಾಮುಂಡೇಶ್ವರಿ ಚುನಾವಣೆಯಲ್ಲಿ. ಇವತ್ತಿಗೆ ಶ್ರೀಮತಿ ಸುಮಲತಾ ಅಂಬರೀಷ್ ರವರಿಗೆ, ಈ ಜಿಲ್ಲೆಯ ಸೊಸೆಗೆ, ಈ ಮಣ್ಣಿನ ಮಗಳಿಗೆ ನೀವು ಎಲ್ಲರೂ ಬೆಂಗಾವಲಾಗಿ ಆಧಾರ ಸ್ತಂಭಗಳಾಗಿ ನಿಲ್ಬೇಕೇ ಹೊರತು ಅವ್ರು ಯಾರೂ ಇವತ್ತಿಗಿಲ್ಲ ನಾಯಕರು ಅನ್ನಿಸ್ಕೊಂಡವರು. ನೀವುಗಳಿದ್ದೀರಲ್ಲ, ನೀವು ಆಸ್ತಿಯಾಗಿ ಬರಬೇಕು, ನೀವುಗಳ ಆಸ್ತಿಯಾಗಿ ನಿಂತು ಮುಂದೆ ನಿಂತು ಗೆಲ್ಲಿಸಬೇಕು ಈ ಚುನಾವಣೆಯಲ್ಲಿ. ಒಂದು ಪಕ್ಷೇತರ ಅಭ್ಯರ್ಥಿ ಅಂತ ಅವ್ರು ಕರೀತಾರೆ, ಹೆಸರು ಕರೆಯೋದಕ್ಕೂ ಹೋಗಿಲ್ಲ. ಒಂದು ಪಕ್ಷೇತರ ಅಭ್ಯರ್ಥಿಗೆ ಸೋಲ್ಸೋದಕ್ಕೆ ಯಾರ್ಯಾರೆಲ್ಲ 3 ಜನ ಮಂತ್ರಿಗಳು, 7 ಜನ ಶಾಸಕರು, 3 ಜನ MLCಗಳು, ಈ ರಾಜ್ಯದ ಮುಖ್ಯಮಂತ್ರಿ, ಈ ದೇಶದ ಮಾಜಿ ಪ್ರಧಾನಮಂತ್ರಿ, ನಿಮ್ಗಳ ಕೈಲೂ ಸಾಕಾಗ್ಲಿಲ್ಲ ಅಂತ ನಮ್ಮ ಪಾರ್ಟಿ ನ್ಯಾಷನಲ್ ಪ್ರೆಸಿಡೆಂಟ್ ರಾಹುಲ್ ಗಾಂಧಿನೂ ಕರ್ಕ ಬಂದ್ರಿ. ಇಷ್ಟೊಂದು ಜನ ಸೇರ್ತೀರಿ ಅಂದ್ರೆ ಈ ನನ್ನ ತಾಯಿ ಶಕ್ತಿ ಯಾವ ಮಟ್ಟದ್ದಿರ್ಬೇಕು ಅನ್ನೋದನ್ನ ನೀವು ನೋಡ್ಬೇಕು. ಇನ್ನೊಂದೆಜ್ಜೆ ಮುಂದಕ್ಕೆ ಹೋದ್ರೆ ನಾಯ್ಡು ಗೌಡ್ತಿಯಲ್ಲ, ಇವೆಲ್ಲ ಆತನಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಅದು ಉತ್ತರ ಪಡ್ಕೊಳ್ಳೋ ಅಂತ ಯೋಗ್ಯತೆ ಇಲ್ಲ ಅವ್ರಿಗೆ. ಆದ್ರೆ ನಾಯ್ಡು ಗೌಡ್ತಿ ಅಂತ ನೀವು ಮಾತಾಡ್ತೀಯಲ್ಲ, ಪಾಂಡುಪುರಕ್ಕೆ ನೆನೆ ಬಂದಿದ್ದು ಚಂದ್ರಬಾಬು ನಾಯ್ಡುನ, ಚಂದ್ರಬಾಬು ಗೌಡನ. ಬಹಿರಂಗ ಪ್ರಚಾರಕ್ಕೆ ಇವತ್ತು ಕಡೆ ದಿನ ಆಗಿರೋದ್ರಿಂದ ಅದರಲ್ಲೂ ಮಂಡ್ಯದಲ್ಲಿ ಪ್ರಮುಖವಾಗಿ ಸುಮಲತಾ ರೋಡ್ ಶೋ ನಡೆಸಿದ್ರು. ಈಗ ಸ್ವಾಭಿಮಾನಿ ಸಮ್ಮಿಲನ ಸಮಾವೇಶ ನಡೀತಾ ಇದೆ. ರವೀಂದ್ರ ಅವರು ಮಾತನಾಡ್ತಾ ಇದ್ದಾರೆ, ಏನ್ ಹೇಳ್ತಿದ್ದಾರೆ ನೋಡೋಣ. ನಿಮ್ಮ ಪ್ರೀತಿಯ ನಟರುಗಳಿದ್ದಾಗ್ಯೂ ಕೂಡ ಇಷ್ಟರ ಮಧ್ಯೆ ನೀವು ಈ ತಾಳ್ಮೆ ಇಟ್ಕೊಂಡು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮತ್ತೊಮ್ಮೆ ಕಡೆಯದಾಗಿ ಹಣಬಲವ ಜನಬಲವ, ನಿಮಗೆ ಸ್ವಾಭಿಮಾನಿಗಳಾಗಿ ಬದುಕಬೇಕಾ, ಗುಲಾಮರಾಗಿ ಬದುಕಬೇಕಾ? ಸ್ವಾಭಿಮಾನ ಕಳ್ಕೊಂಡು ಬದುಕೋದಕ್ಕಿಂತ ಸಾಯೋದೊಳ್ಳೇದು. ನನ್ನ ಜಿಲ್ಲೆ, ನನ್ನ ಹೆಮ್ಮೆ ಮಂಡ್ಯ, ನಮ್ಮ ಸ್ವಾಭಿಮಾನ. ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಗೆದ್ರೆ ಮಂಡ್ಯ ಜಿಲ್ಲೆ ಗೆದ್ದಂಗೆ ಅನ್ನುವಂತ ಮಾತು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ತಮ್ಮೆಲ್ಲರನ್ನು ಕುರಿತು ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದಂಥ ಗುರುಪ್ರಸಾದ್ ಕೆರಗೋಡ್ರವರು ಒಂದೆರಡು ಮಾತನಾಡ್ತಾರೆ. ಆತ್ಮೀಯ ವೇದಿಕೆ ಅಲ್ಲಾಡ್ತಾ ಇದೆ. ನಿಜವಾಗ್ಲೂ ಹೊರಗಡೆ ನೋಡಿದವ್ರು ಹೇಳ್ತಾ ಇದಾರೆ, ಯಾರು ದಯಮಾಡಿ ಅನ್ಯತಾ ಭಾವಿಸಬೇಡಿ. ಡಯಾಸ್ ಅಲ್ಲಾಡ್ತಾ ಇದೆ, ಪ್ಲೀಸ್ ಯಾರು ನೀವೇ ಅರ್ಥ ಮಾಡ್ಕೊಳ್ಳೋ ಸಮಯದ ಅಭಾವ ಇದೆ. ವೇದಿಕೆ ಅಂತೂ ಅಲ್ಲಾಡ್ತಾ ಇದೆ. ಆತ್ಮೀಯ ಮಂಡ್ಯ ಕ್ಷೇತ್ರದ ಸ್ವಾಭಿಮಾನಿ ಬಂಧುಗಳೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮೆಲ್ಲರ 2019 ಇಸ್ವಿ ಮೇ 23ರ ನಂತರ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸುಮಲತಾ ಅಂಬರೀಷ್ ರವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ನಿಜವಾದ ಜೋಡೆತ್ತುಗಳೇ. ಯಾಕೆ ಅಂದರೆ ಕಳ್ಳೆತ್ತು ಅಂತ ಯಾರೋ ಹೇಳಿದರು. ಆ ಕಳ್ಳೆತ್ತು ಯಾರು, ನಿಜವಾದ ಎತ್ತು ಯಾರು ಅಂತ ಗೊತ್ತಾಗ್ತಾ ಇದೆ ಇವತ್ತು ಮಂಡ್ಯ ಜನರಿಗೆ. ಹಾಗಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಯಾರು ಕಳ್ಳೆತ್ತುಗಳು, ಯಾರು ಜೋಡೆತ್ತುಗಳು ಸರಿಯಾದವು ಅಂತ ಈಗ ಮಂಡ್ಯ ಜನ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ 18ನೇ ತಾರೀಕು. ಹಾಗಾಗಿ ಬಂಧುಗಳೇ, ಇವತ್ತು ಏನು ಹಾಸನದ ನಾನು ಈ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕನಾಗಿ ಈ ಜಿಲ್ಲೆಯಲ್ಲಿ ಹುಟ್ಟಿ ಇಲ್ಲಿಯ ಕಾರ್ಯಕರ್ತನಾಗಿ ತಾಲೂಕು ಸಂಚಾಲಕನಾಗಿ ಎಲ್ಲ ಕೆಲಸ ಮಾಡಿದ ನಾನು ಕೊನೆಗೆ ರಾಜ್ಯ ಸಂಚಾಲಕನಾದೆ. ನನ್ನ ಜೀವಿತದ ಅವಧಿಯಲ್ಲಿ ನಾವು ಯಾವತ್ತೂ ಕೂಡ ಜಾತ್ಯತೀತವಾದಂಥ ಪಕ್ಷಗಳಿಗೆ ಬೆಂಬಲಿಸ್ತಾ ಇದ್ದೀವಿ. ಲೆಫ್ಟ್ ಅಂಡ್ ಡೆಮೊಕ್ರೆಟಿಕ್ ಪೊಲಿಟಿಕಲ್ ಪಾರ್ಟಿಗೆ ಬೆಂಬಲಿಸ್ತಾ ಇದ್ದು. ಆದರೆ ಈ ಬಾರಿ